ವೀಕ್ಷಕರೇ, ಪುರುಷರ ಒಂದು ಲೈಂಗಿಕತೆಯನ್ನು ನಿರ್ಧರಿಸುವ ಸುಮಾರು ಫ್ಯಾಕ್ಟರ್ಸ್ಗಳಲ್ಲಿ ಒಂದು ಹಾರ್ಮೋನ್ ಬಹಳ ಮುಖ್ಯ ಕಾರ್ಯನಿರ್ವಹಿಸುತ್ತೆ. ಅದು ನಮಗೆಲ್ಲ ಗೊತ್ತಿರೋಂಗೆ ಟೆಸ್ಟೋಸ್ಟಿರೋನ್ ಅಂತ ಒಂದು ಹಾರ್ಮೋನ್. ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕೇವಲ ಲೈಂಗಿಕತೆಗೆ ಮಾತ್ರ ಅಲ್ಲ, ಲೈಂಗಿಕ ಆಸಕ್ತಿಗಾಗಲಿ ಲೈಂಗಿಕ ಕ್ರಿಯೆಗಳಿಗೆ ಮಾತ್ರ ಅಲ್ಲ, ಮನುಷ್ಯನ ದೇಹದಲ್ಲಿ ಸಾವಿರಾರು ತರಹದ ಒಂದು ಕಾರ್ಯಗಳನ್ನ ನಿರ್ವಹಿಸುತ್ತೆ. ಇತ್ತೀಚೆಗೆ ಸುಮಾರು ಜನಕ್ಕೆ ಈಗ ಸಣ್ಣ ವಯಸ್ಸಿನಲ್ಲೇ ಈ ಟೆಸ್ಟೋಸ್ಟಿರೋನ್ ಕೊರತೆ ಕಾಣ್ತಾ ಇದೆ. ಮುಂಚೆ ಎಲ್ಲ 60-70 ವಯಸ್ಸು ಆದ ನಂತರ ಈ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಅಲ್ಲಿ ಲೋ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಕರಲ್ಲಿ ಮದುವೆ ಆಗದಲ್ಲಿರುವಂತಹ ಹುಡುಗರಲ್ಲೂ ಕೂಡ ಈ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಲೋ ಆಗೋದನ್ನ ನಾವು ಕಾಣ್ತಾ ಇದೀವಿ. ಇದಕ್ಕೆ ಮುಖ್ಯ ಕಾರಣಗಳೇನು ಮತ್ತು ಹೇಗೆ ನಾವು ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನೀವೆಲ್ಲ ನೋಡಿರ್ಬೋದು, ಸಣ್ಣ ನಾವು ಹುಡುಗರಿದ್ದಾಗ ಒಂದು 7ನೇ ಕ್ಲಾಸು 8ನೇ ಕ್ಲಾಸು 10ನೇ ಕ್ಲಾಸಿಗೆ ಬರ್ತಾ ಇದ್ದಂಗೆ ಕೆಲವು ಮಕ್ಕಳಲ್ಲಿ ಸಣ್ಣ ಸಣ್ಣ ಚಿಗುರು ಮೀಸೆ ಬರಕ್ ಶುರು ಆಗುತ್ತೆ, ಗಂಟ್ಲು ಹೊಡೆದ್ಬಿಟ್ಟು ವಾಯ್ಸ್ ಗಡಸ್ತನ ಬರುತ್ತೆ. ಈ ಸ್ಟಾರ್ಟಿಂಗ್ ಅಲ್ಲೇ ಆಂಟೀರಿಯರ್ ಹೇರ್ ಲಾಸ್ ಅಂತ ಹೇಳ್ತೀವಲ್ಲ, ಆ ತರ ಆಗ್ತಾ ಬರುತ್ತೆ. ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಅವರಿಗೆ ಆ ಸಣ್ಣ ವಯಸ್ಸಿನಲ್ಲೇ ಆಗುವಂತ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಉತ್ಪಾದನೆ. ಇದು ಉತ್ಪಾದನೆ ಜಾಸ್ತಿ ಆಗ್ತಿದ್ದಂಗೆನೆ ಈ ಪುರುಷರಲ್ಲಿ ಈ ಸಾಧಾರಣವಾಗಿ ಈ ಮೈಕಟ್ ನಲ್ಲಿ ಆಗಿರ್ಬೋದು, ವಾಯ್ಸ್ ನಲ್ಲಿ ಆಗಿರ್ಬೋದು, ತನ್ನ ಹೈಟ್ ನಲ್ಲಿ ಆಗಿರ್ಬೋದು ಸಣ್ಣಾಗಿ ಚೇಂಜಸ್ ಕಾಣಕ್ ಶುರು ಆಗುತ್ತೆ. ಮಹಿಳೆಯರಲ್ಲಿ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಹೇಗಾಗುತ್ತೋ ಅದೇ ರೀತಿ ಹುಡುಗರಲ್ಲಿ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂದ ಈ ದೇಹದಲ್ಲಿ ಈ ತರ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತವೆ. ನಾವೆಲ್ಲ ಕೇವಲ ಅಂದ್ಕೊಂಡಿರ್ಬೋದು ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಕೇವಲ ಸೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾತ್ರ ಅಂತ ಅಲ್ಲ. ಯಾಕಂತ ನೋಡಿ, ಈ ಫಸ್ಟ್ ನೀವು ಟೆಸ್ಟೋಸ್ಟೆರಾನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಟೆಸ್ಟೋಸ್ಟೆರಾನ್ಗಳು ಪ್ರೊಡ್ಯೂಸ್ ಆಗೋದು ನಮ್ಮ ವೃಷಣಗಳಿಂದ, ಟೆಸ್ಟಿಸ್ ಇಂದ. ಆದ್ರೆ ಅದಕ್ಕೆ ಸಿಗ್ನಲ್ ಬರುವಂತದ್ದು ನಮ್ಮ ಹೈಪೋಥಾಲಮಸ್ ಅಥವಾ ನಮ್ಮ ಬ್ರೈನ್ ನ ಹಿಂಭಾಗದಲ್ಲಿರುವಂತಹ ಒಂದು ಆರ್ಗನ್ ಆಗಿರುವಂತಹ ಹೈಪೋಥಾಲಮಸ್ ಇಂದ ಒಂದು ಕೆಲವು ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳ್ಬಿಟ್ಟು GnRH ಅಂತ ಹೇಳ್ಬಿಟ್ಟು ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಬಂದ್ಬಿಟ್ಟು ಒಂದು ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಮಾಡ್ಬಿಟ್ಟು ಅದು ನಮ್ಮ ಟೆಸ್ಟಿಸ್ ಅಥವಾ ವೃಷಣಗಳಿಗೆ ಸಿಗ್ನಲ್ ಕೊಟ್ಟಾಗ ರಿಲೀಸ್ ಆಗುವಂತದೇ ಈ ಟೆಸ್ಟೋಸ್ಟಿರೋನ್ ಅಂತ ಒಂದು ಹಾರ್ಮೋನ್. ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಸುಮಾರು ಕಾರಣಗಳಿಂದ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಈ ಟೆಸ್ಟೋಸ್ಟೆರಾನ್ಗಳು ಏನೇನು ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಸುಮಾರು ಜನರಲ್ಲಿ ಈಗ ಜಿಮ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಎಷ್ಟೇ ಜಿಮ್ ಮಾಡಿದ್ರು ಕೂಡ ಮಸಲ್ಸ್ ಡೆವಲಪ್ ಆಗ್ತಿರಲ್ಲ. ಫಾರ್ ಎಕ್ಸಾಂಪಲ್, ಲೇಡೀಸ್ ಮತ್ತು ಜೆಂಟ್ಸ್ ಒಂದೇ ತರ ಜಿಮ್ಗೆ ಹೋದ್ರು ಕೂಡ ಲೇಡೀಸ್ ನಲ್ಲಿ ಅಷ್ಟೊಂದು ಜಾಸ್ತಿ ಮಸಲ್ ಬರಲ್ಲ, ತುಂಬಾ ಕಷ್ಟ ಪಡ್ಬೇಕಾಗುತ್ತೆ, ಹಾರ್ಮೋನ್ಗಳನ್ನ ತಗೊಂಡೆಲ್ಲ ಮಾಡ್ಬೇಕಾಗುತ್ತೆ. ಆದ್ರೆ ಹುಡುಗರಲ್ಲಾದ್ರೆ ನೀವು ಜಿಮ್ ಮಾಡಿದ ತಕ್ಷಣ ಮಸಲ್ಸ್ ಪಂಪ್ ಆಗ ಶುರು ಆಗುತ್ತೆ. ಸೊ ಈ ಮಸಲ್ಸ್ ಪಂಪ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಇದು ಟೆಸ್ಟೋಸ್ಟೆರಾನ್ ಹೋಗ್ಬಿಟ್ಟು ಒಂದು ಮಸಲ್ಸ್ ಇರುವಂತ ಒಂದು ಬೈಂಡಿಂಗ್ ಪ್ರೋಟೀನ್ ಜೊತೆ ಹೋಗಿ ಜಾಯ್ನ್ ಆದಾಗ್ಲೇನೆ ಮಸಲ್ ಪಂಪ್ ಆಗ ಸ್ಟಾರ್ಟ್ ಆಗೋದು. ಈ ಮಸಲ್ಸ್ ನಲ್ಲಿ ಆಗುವಂತ ಸಾಮಾನ್ಯವಾದ ವೀಕ್ನೆಸ್ ಗಳು, ಮೂಳೆ ನೋವುಗಳು ಮತ್ತು ಅಥವಾ ಈ ಸೊಂಟ ನೋವು ಪದೇ ಪದೇ ಕಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಾ ಚಿಕಿತ್ಸೆಗಳಿಗೂ ಕೂಡ ಸ್ಪಂದಿಸದಲ್ಲಿದ್ರೆ ನೀವು ಟೆಸ್ಟೋಸ್ಟೆರಾನ್ ಲೆವೆಲ್ ಹಾರ್ಮೋನ್ಸ್ ನ ಒಂದು ಲೆವೆಲ್ಸ್ ನ ಚೆಕ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ಕೆಲವರಿಗೆ ಪದೇ ಪದೇ ಫ್ರಾಕ್ಚರ್ ಗಳಾಗ್ತಾ ಇರ್ತವೆ, ಮೂಳೆ ಸೌತ ಉಂಟಾಗ್ತಾ ಇರುತ್ತೆ, ಮೂಳೆಗಳಲ್ಲಿ ಬರ ಇರೋದಿಲ್ಲ, ಅಲ್ಲಿ ಇಲ್ಲಿ ಮುಟ್ಟದ ನೋವು ಅಂತ ಹೇಳ್ತಿರ್ತಾರೆ ಮೂಳೆಗಳಲ್ಲಿ. ಈ ಮೂಳೆಗಳು ಕೂಡ ಸರಿಯಾಗಿ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಕೂಡ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಯಥೇಚ್ಛವಾಗಿರ್ಬೇಕು. ಯಾಕಂದ್ರೆ ನಮ್ಮ ಬೋನ್ ಮ್ಯಾರೋಗ್ ಹೋಗ್ಬಿಟ್ಟು ಅದು ಸ್ಟಿಮ್ಯುಲೇಟ್ ಮಾಡೋದ್ರಿಂದಾನೇ ಈ ಆಸ್ಟಿಯೋಕ್ಲಾಸ್ಟ್ಗಳು ರಿಲೀಸ್ ಆಗ್ಬಿಟ್ಟು ಜಾಸ್ತಿ ನಮ್ಮ ಬೋನ್ ಮಾಸ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮೂರನೇದಾಗಿ ನೋಡಿ, ಅನಿಮಿಯಾ ಅಥವಾ ರಕ್ತಹೀನತೆ, ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಶನ್ ಆಗ್ಲಿಕ್ಕೆ ಕೂಡ ಟೆಸ್ಟೋಸ್ಟೆರಾನ್ ಬಹಳ ಇಂಪಾರ್ಟೆಂಟ್ ಫಂಕ್ಷನ್ ನಿರ್ವಹಿಸುತ್ತೆ. ಈ ಬೋನ್ ಮ್ಯಾರೋನಲ್ಲಿ ಈ ಸಿಗ್ನಲಿಂಗ್ ಪಾತ್ವೆಗೆ ಹೋದಾಗ್ಲೇನೆ ಈ ಟೆಸ್ಟೋಸ್ಟೆರಾನ್ ಹೋಗಿ ಸಿಗ್ನಲ್ ಕೊಟ್ಟಾಗ್ಲೇನೆ ಬೋನ್ ಮ್ಯಾರೋನಲ್ಲಿ RBC ಪ್ರೊಡಕ್ಷನ್ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಕೆಲವರು ಸುಸ್ತು ಅಂತಿರ್ತಾರೆ, ಅನಿಮಿಯಾ ಕಂಡೀಷನ್, ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರು ಕೂಡ ರಕ್ತಹೀನತೆ ಸಮಸ್ಯೆಯಿಂದ ಹೊರಗಡೆ ಬರಕಾಗ್ತಾ ಇರಲ್ಲ. ಹಿಮೋಗ್ಲೋಬಿನ್ 10, 7, 8 ಈ ರೇಂಜ್ ನಲ್ಲೇ ಇರುತ್ತೆ ಅಂದ್ರೆ ಅದಕ್ಕೂ ಒಂದು ಮುಖ್ಯವಾದ ಕಾರಣ ಅಂದ್ರೆ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನಲ್ಲಿ ಉಂಟಾಗುವಂತ ಒಂದು ಕೊರತೆ. ನಾಲ್ಕನೇದಾಗಿ ಅಂತ ಹೇಳಿದ್ರೆ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್. ನೋಡಿ, ಕೆಲವರು ತುಂಬಾ ಸಿಡಿಮಿಡಿ ಅಂತ ಹೇಳ್ತಾರೆ, ಅವರು ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಮಾಡ್ಕೊಳ್ತಾ ಇರ್ತಾರೆ, ಏನೇ ಮಾತಾಡಿದ್ರು ಕೂಡ ಉರ್ದು ಬೀಳ್ತಾರೆ ನಮ್ಮ ಮೇಲೆ. ಯಾಕಂದ್ರೆ ಇವರಲ್ಲೂ ಕೂಡ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಆಗ್ತಾ ಇರುತ್ತೆ. ಇನ್ ಕೆಲವರಿಗೆ ಪುರುಷರಲ್ಲಿ ಸಾಧಾರಣವಾಗಿ ತುಂಬಾ ವಯಸ್ಸಾದ್ಮೇಲೆ ಕಂಡು ಬರುವಂತಹ ಪಾರ್ಕಿನ್ಸನ್ಸ್ ಇರ್ಬೋದು, ಅಲ್ಝೀಮರ್ಸ್ ಇರ್ಬೋದು, ಡಿಮೆನ್ಷಿಯಾ ಇದೆಲ್ಲ ಲೇಡೀಸ್ ಗಿಂತ ಜಾಸ್ತಿ ಪುರುಷರಲ್ಲಿ ಜಾಸ್ತಿ. ಯಾಕಂತ ಹೇಳಿದ್ರೆ ಇವರಿಗೆ ಏಜ್ ಆಗ್ತಿದ್ದಂಗೆ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಆಗಿರುತ್ತೆ, ಬ್ರೈನ್ ನಲ್ಲಿ ಇರುವಂತಹ ಸರಿಯಾದ ಸಿಗ್ನಲಿಂಗ್ ಪಾತ್ವೆ ಸರಿಯಾಗಿ ವರ್ಕ್ ಮಾಡಲ್ಲ. ಈ ಟೆಸ್ಟೋಸ್ಟೆರಾನ್ ಕೆಲವು ಬ್ರೈನ್ ನ ಕೆಲವು ಬೇಸಿಕ್ ಫಂಕ್ಷನ್ಸ್ ನ ಡೆವಲಪ್ ಮಾಡೋದ್ರಿಂದ ಈ ಒಂದು ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡ್ಕೋಬಹುದು. ಫಸ್ಟ್ ಈ ತರ ಒಂದು ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತ ನಾವು ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇವರಿಗೆ ಈ ಪ್ರಾಬ್ಲಮ್ಗೆ ಕಾರಣ ಈ ಟೆಸ್ಟೋಸ್ಟೆರಾನ್ ಅಂತ ಹೇಳ್ಬಿಟ್ಟು. ಇನ್ ಕೆಲವರಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಒಂದು ಎಷ್ಟೇ ಡಯಟ್ ಮಾಡ್ಲಿ, ಎಷ್ಟೇ ಎಕ್ಸರ್ಸೈಸ್ ಮಾಡ್ಲಿ, ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಅದಕ್ಕೂ ಒಂದು ಮುಖ್ಯ ಕಾರಣ ಇದೊಂದು ಟೆಸ್ಟೋಸ್ಟೆರಾನ್ ಇರಬಹುದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಅಂದ್ರೆ ನಮ್ಮ BMR ಅಂತ ಹೇಳ್ತೀವಿ, ಅದು ನಮ್ಮ ದೇಹದ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಥೈರಾಯ್ಡ್ ಹಾರ್ಮೋನ್ ತರಾನೇ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕೂಡ ಬಹಳ ಮುಖ್ಯ. ಹಾಗಾಗಿ ಈ ವೆಯ್ಟ್ ಲಾಸ್ ಇಶ್ಯೂಸ್ ಇದ್ದವರಿಗೂ ಕೂಡ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಇರುತ್ತೆ. ಅದ ನಂತರ ನಿಮಗೆಲ್ಲ ಗೊತ್ತಿರಂಗೆ ನಮ್ಮ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟದ್ದು ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರುವಿಕೆ ಸಮಸ್ಯೆ ಇರ್ಬೋದು, ಅಥವಾ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಇರ್ಬೋದು, ಶೀಘ್ರಸ್ಖಲನ ಅಂತ ಹೇಳ್ತೀವಿ ಅದಿರ್ಬೋದು, ಲಾಸ್ ಆಫ್ ಲಿಬಿಡೋ ಅಂದ್ರೆ ಲೋ ಸೆಕ್ಸ್ ಡ್ರೈವ್, ಮೂಳೆ ಇರಲ್ಲ, ಮೂಡ್ ಸ್ವಿಂಗ್ಸ್, ಈ ತರ ಎಲ್ಲದಕ್ಕೂ ಉಂಟು ಮಾಡುವಂಥದ್ದೇ ಈ ಒಂದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನ ಕೊರತೆ. ಹಾಗಾಗಿ ಇಷ್ಟೆಲ್ಲ ಕಾರ್ಯಗಳು ನಿರ್ವಹಿಸುತ್ತೆ. ಕೇವಲ ಸೆಕ್ಷುವಲ್ ಒಂದೇ ಅಲ್ಲದೆ ನಮ್ಮ ಮೂಳೆ ಇರ್ಬೋದು, ನಮ್ಮ ಮಾಂಸ ಇರ್ಬೋದು, ನಮ್ಮ ಬ್ರೈನ್ ವೇವ್ಸ್ ಇರ್ಬೋದು, ಅಥವಾ ನಮ್ಮ RBCಗಳು ಇರ್ಬೋದು, ಅಥವಾ ನಮ್ಮ ಬೋನ್ ಮಾಸ್ ಡೆನ್ಸಿಟಿ ಇರ್ಬೋದು, ಇದೆಲ್ಲದಕ್ಕೂ ಟೆಸ್ಟೋಸ್ಟೆರಾನ್ ಬಹಳ ಮುಖ್ಯ.
ಹಾಗಾಗಿ ಇತ್ತೀಚೆಗೆ ಯಾಕೆ ಕಡಿಮೆ ಆಗ್ತಿದೆ ನೋಡೋಣ. ನೋಡಿ, ಯಾಕೆ ಒಂದು ಬಹಳ ಮುಖ್ಯ ಕಾರಣ ನಾನು ಹೇಳ್ತೀನಿ ಇಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಕಡಿಮೆ ಆಗ್ತಿರ್ಬೇಕಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವಂಥದ್ದು, ವರ್ಕ್ ಫ್ರಮ್ ಹೋಮ್ ಕಲ್ಚರ್, ಯಾವಾಗಲೂ ಕೂತೆ ಇರುವಂಥದ್ದು, ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಈ ತರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಆಗುತ್ತೆ. ನಮ್ಮ ಮಸಲ್ಸ್ ಯಾವಾಗ ಪಂಪ್ ಆಗ್ತಾ ಇರುತ್ತೋ, ನಮ್ಮ ಬೋನ್ ಯಾವಾಗ ಇದಾಗ್ತಿರುತ್ತೋ, ನಮ್ಮ ಬ್ರೈನ್ ಯಾವಾಗ ಆಕ್ಟಿವ್ ಆಗ್ತಾ ಇರುತ್ತೋ ಆವಾಗ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಬೂಸ್ಟ್ ಆಗ್ತಾ ಇರುತ್ತೆ. ನೋಡಿ, ನಾರ್ಮಲ್ ಲೆವೆಲ್ಸ್ ಆಫ್ ಟೆಸ್ಟೋಸ್ಟೆರಾನ್ ಅಂತ ಹೇಳಿದ್ರೆ 300 ನ್ಯಾನೋಲೀಟರ್ ಪರ್ ಡೆಸಿಲೀಟರ್ ಇಂದ 1000 ನ್ಯಾನೋಲೀಟರ್ ಪರ್ ಡೆಸಿಲೀಟರ್, 300 NL per DL ಇಂದ 1000 NL per DL ನಾರ್ಮಲ್ ಲೆವೆಲ್ಸ್. ಕೆಲವರಿಗೆ ಇದು ಲೋ ಆಗ್ಬಿಡುತ್ತೆ, 200 150 ಈ ರೇಂಜ್ ಬಂದಾಗ ಈ ತರ ಆಗುತ್ತೆ. ಅದಕ್ಕೆ ನಾ ಹೇಳಿದ್ದು ಸಣ್ಣ ಸಣ್ಣ ವಯಸ್ಸುಗಳಲ್ಲಿ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಈ ತರ ಒಂದು ಕಾರಣಗಳಿಂದ. ಮತ್ತೆ ಎರಡನೇದು ತುಂಬಾ ಅತಿಯಾದ ವೆಯ್ಟ್, ತೂಕ ಜಾಸ್ತಿ ಇರೋದ್ರಿಂದ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಮತ್ತೆ ತೂಕ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಆಗಿ ಲೋ ಲಿಬಿಡೋ, ನಮ್ಮ ವಿಸರಲ್ ಫ್ಯಾಟ್ ಏನಿದೆ, ನಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಇರುವಂತಹ ಒಂದು ಕೊಬ್ಬಿನ ಅಂಶ ಜಾಸ್ತಿ ಆದ್ರೆ ನಮ್ಮ ವೃಷಣಿಗಳಿಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಇಡೀ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾದ್ರೆ ಮಾತ್ರ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಬೂಸ್ಟ್ ಆಗುವಂಥದ್ದು. ಹಾಗಾಗಿ ಇಲ್ಲಿ ಒಂದು ಸೈಂಟಿಫಿಕಲಿ ಏನ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಯಾರು ತುಂಬಾ ಆಕ್ಟಿವ್ ಆಗಿರ್ತಾರಲ್ವಾ, ವೀಕ್ಲಿ ಲೈಕ್ ಸ್ವಿಮ್ಮಿಂಗು, ಜಾಗಿಂಗು ಇದೆಲ್ಲ ಆದ್ರೆ ಒಂದು 10ರಿಂದ 15% ತನಕ ಬೂಸ್ಟ್ ಆಗುತ್ತೆ. ಅದೇ ರೀತಿ ತುಂಬಾ ಹೈ ಇಂಟೆನ್ಸಿಟಿ ಟ್ರೈನಿಂಗ್, ಅಂದ್ರೆ ತುಂಬಾ ಹೈ ಇಂಟೆನ್ಸಿಟಿ HIIT ಅಂತ ಹೇಳ್ತೀವಿ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಲೈಕ್ ಜಿಮ್ ನಲ್ಲಿ ಮಾಡಿಸುವಂತದ್ದು, ಕೆಲವು ಫಾಸ್ಟ್ ಆಕ್ಟಿವಿಟೀಸ್, ಏರೋಬಿಕ್ಸ್, ಈ ತರ ಜುಂಬಾ, ಈ ತರ ಎಲ್ಲ ಮಾಡೋದ್ರಿಂದ ಒಂದು 20 to 25% ಬೂಸ್ಟ್ ಆಗುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಎಲ್ಲಕ್ಕಿಂತ ಜಾಸ್ತಿ ಒಂದು 35 to 40% ಬೂಸ್ಟ್ ಆಗೋದು ಅಂತ ಹೇಳಿದ್ರೆ ನಾವು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಲ್ಲಿ ಅದಾದಾಗ, ಎನಿಥಿಂಗ್ ಕಾಂಪಿಟೇಷನ್ ಇದ್ದಾಗ, ಲೈಕ್ ಶಟಲ್ ಬ್ಯಾಡ್ಮಿಂಟನ್ ಆಡ್ತೀರಾ, ಅಥವಾ ನೀವು ಫುಟ್ಬಾಲ್ ಆಡ್ತೀರಾ, ಅಥವಾ ಬಾಸ್ಕೆಟ್ ಬಾಲ್ ಆಡ್ತೀರಾ, ತುಂಬಾ ಆಕ್ಟಿವ್ ಆಗಿರುವಂತ, ಫಿಸಿಕಲಿ ಆಕ್ಟಿವ್ ಆಗಿರುವಂತ ಬ್ರೈನು ಮತ್ತೆ ಮಸಲ್ಸ್ ಎರಡು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಆಡುವಂತ ಸ್ಪೋರ್ಟ್ಸ್ ಅಲ್ಲಿ ನೀವು ಇನ್ವಾಲ್ವ್ ಆದ್ರೆ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಅಪ್ ಟು 50% ವರೆಗೂ ಬೂಸ್ಟ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಎರಡನೇದು ಒಂದು ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಹೆಲ್ತಿ ಫ್ಯಾಟ್ಸ್ ಅಥವಾ ಗುಡ್ ಕೊಲೆಸ್ಟ್ರಾಲ್. ಸಾಧಾರಣವಾಗಿ ನೋಡಿ, ಕೊಲೆಸ್ಟ್ರಾಲ್ ಲೋ ಲೆವೆಲ್ಸ್ ಇದ್ದವರಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಇರುತ್ತೆ. ನಾರ್ಮಲಿ ನೋಡಿ 150ರಿಂದ 200 ರೇಂಜ್ ಇರಬೇಕು ಕೊಲೆಸ್ಟ್ರಾಲ್ ಲೆವೆಲ್ಸ್, ಆದ್ರೆ ಕೆಲವರಿಗೆ 150ಗಿಂತ ಕಡಿಮೆ ಇರುತ್ತೆ. ಅಂತವರಲ್ಲೂ ಕೂಡ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಡ್ರಾಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಟೆಸ್ಟೋಸ್ಟೆರಾನ್ ಮೇನ್ ರಾ ಮೆಟೀರಿಯಲ್ನೇ ಈ ಕೊಲೆಸ್ಟ್ರಾಲ್. ಹಾಗಾಗಿ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳನ್ನು ನೀವು ಸೇವಿಸಲೇಬೇಕು. ನೀವು ಕೊಲೆಸ್ಟ್ರಾಲ್ ಅಂತ ಹೇಳಿದ ತಕ್ಷಣ ಮೂಗು ಮುರಿಯೋರು ಸುಮಾರು ಜನ ಇದ್ರು, ಅಯ್ಯೋ ಕೊಲೆಸ್ಟ್ರಾಲ್ ಅಂದ್ರೆ ನನ್ನ ರಕ್ತನಾಳಗಳು ಬ್ಲಾಕ್ ಆಗ್ತವೆ, ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಗುಡ್ ಕೊಲೆಸ್ಟ್ರಾಲ್ ಇಸ್ ಆಲ್ವೇಸ್ ಗುಡ್. HDL ಲೆವೆಲ್ಸ್ ಜಾಸ್ತಿ ಇಲ್ಲ, ಕಡಿಮೆ ಇರೋದಕ್ಕೆ ಮುಖ್ಯವಾದ ಕಾರಣ ಹಾರ್ಟ್ ಡಿಸೀಸ್ ಬರ್ತಾ ಇರೋದು. ನಮ್ಮ ದೇಶದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಯಾರ್ದು 200 ಜಾಸ್ತಿ ಇರೋದೇ ಇಲ್ಲ, ಎಲ್ಲರದ್ದು 150-200 ರೇಂಜ್ ಅಲ್ಲೇ ಇರುತ್ತೆ. ಆದ್ರೆ HDL ಲೆವೆಲ್ಸ್ ತುಂಬಾ ಲೋ ಇರುತ್ತೆ, ಹಾಗಾಗಿನೇ ಹಾರ್ಟ್ ಡಿಸೀಸ್ ಬರ್ತಾ ಇರೋದು. ಜೊತೆಗೆ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೆಲ್ತಿ ಫ್ಯಾಟ್ಸ್ ಅಂತ ಹೇಳಿದ್ರೆ ನಿಮ್ ಕೊಲೆಸ್ಟ್ರಾಲ್ ಯಾವುದೇ ರೀತಿ ಜಾಸ್ತಿ ಆಗೋದಿಲ್ಲ. ಸೊ ಹೆಲ್ತಿ ಫ್ಯಾಟ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನ್ ವೆಜಿಟೇರಿಯನ್ಸ್ ಜಾಸ್ತಿ ಇರುತ್ತೆ. ಈಗ ಮಟನ್ ಇರ್ಬೋದು, ಮೀನ್ ಇರ್ಬೋದು, ಲಿವರ್ ಇರ್ಬೋದು, ಆರ್ಗನ್ ಮೀಟ್ ಇರ್ಬೋದು, ಫಿಶಸ್ ಇರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ಬೋದು, ಇದರೆಲ್ಲ ಹೇರಳವಾಗಿ ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ಆದ್ರೆ ವೆಜಿಟೇರಿಯನ್ಸ್ ಅಲ್ಲೂ ಕೂಡ ಈಗ ಬಾದಾಮಿ ಇರ್ಬೋದು, ವಾಲ್ನಟ್ಸ್ ಇರ್ಬೋದು, ಗೋಡಂಬಿ ಇರ್ಬೋದು, ಅವಕಾಡೋಸ್ ಇರ್ಬೋದು, ಅಥವಾ A2 ಮಿಲ್ಕಿನ ಉತ್ಪನ್ನ, ಶುದ್ಧ ದೇಸಿ ಹಸುವಿನ ಹಾಲಿನ ಉತ್ಪನ್ನಗಳಾದ ಪನೀರ್ ಇರ್ಬೋದು, ಚೀಸ್ ಇರ್ಬೋದು, ಮೊಸರು ಇರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಇವೆಲ್ಲ ಹೆಲ್ತಿ ಫ್ಯಾಟ್ಸ್ ಕ್ಯಾಟಗರಿಗೆ ಸೇರುತ್ತೆ. ಸೊ ಈ ತರ ಹೆಲ್ತಿ ಫ್ಯಾಟ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಮೇಂಟೈನ್ ಆಗುತ್ತೆ, HDL ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಇರೋದು ಸ್ವಲ್ಪ ಹೈ ಆಗ್ತಾ ಬರುತ್ತೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಖನಿಜಾಂಶಗಳು ನಮ್ಮ ದೇಹಕ್ಕೆ ಒದಗಿಸಿದಾಗ ನಮ್ಮ ಈ ರಾ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಟೆಸ್ಟೋಸ್ಟೆರಾನ್ಗೆ, ಮತ್ತೆ ಇದು ಬೂಸ್ಟ್ ಆಗುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಅದರಲ್ಲಿ ಮೊದಲನೇದು ಬಹಳ ಮುಖ್ಯವಾಗಿ ಜಿಂಕ್. ಈ ಜಿಂಕ್ ಅನ್ನೋದು ನೋಡಿ ನಮ್ಮ ಎಷ್ಟೋ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಒಂದು ಕೋಫ್ಯಾಕ್ಟರ್, ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ಗೆ ಒಂದು ಕೋಫ್ಯಾಕ್ಟರ್ ಬೇಕು ಅಂದ್ರೆ ಈ ಜಿಂಕ್ ಬಹಳ ಮುಖ್ಯ. ಸುಮಾರು ಜನಕ್ಕೆ ಲಾಸ್ ಆಫ್ ಲಿಬಿಡೋ ಇರುತ್ತೆ, ಲೋ ಸೆಕ್ಸ್ ಡ್ರೈವ್ ಇರುತ್ತೆ, ಅಥವಾ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಇರುತ್ತೆ. ಇಂಥವ್ರಲ್ಲಿ ಜಿಂಕ್ ಸಪ್ಲಿಮೆಂಟೇಷನ್ ಕೊಡ್ತಾ ಬಂದಲೇನೆ ಅವ್ರದ್ದು ಇದರಲ್ಲಿ ಲೆವೆಲ್ಸ್ ಅಲ್ಲಿ ಬೂಸ್ಟ್ ಆಗೋದು, ಅವ್ರದ್ದು ಆಕ್ಟಿವಿಟಿ ಜಾಸ್ತಿ ಆಗೋದು ನಾವು ಕಂಡು ಬಂದಿದೆ. ಈ ಜಿಂಕ್ ಜಾಸ್ತಿ ಹೇರಳವಾಗಿ ಸಿಗುವಂತ ಅಂಶ ಅಂತ ಹೇಳಿದ್ರೆ ನೀವು ಕೆಲವು ಇದರಲ್ಲಿ ಬೀಜಗಳಲ್ಲಿ ಚಿಯಾ ಸೀಡ್ಸ್ ಇರ್ಬೋದು, ಸಬ್ಜಾ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಇದರಲ್ಲೆಲ್ಲ ಹೇರಳವಾಗಿ ನಿಮಗೆ ಈ ಜಿಂಕ್ ನ ಅಂಶ ಜಾಸ್ತಿ ಇರುತ್ತೆ. ಈ ಸನ್ಫ್ಲವರ್ ಸೀಡ್ಸ್ ಈ ತರದ್ದು ಜಾಸ್ತಿ ಕನ್ಸ್ಯೂಮ್, ಡೈಲಿ 1-2 ಸ್ಪೂನು ಈ ಸೀಡ್ಸ್ ಗಳನ್ನ ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ಇದಾಗುತ್ತೆ. ತುಂಬಾ ಲೋ ಲೆವೆಲ್ಸ್ ಇದೆ ನಿಮ್ ಜಿಂಕ್ ಲೆವೆಲ್ಸ್, ನೀವು ಜಿಂಕ್ ಸಪ್ಲಿಮೆಂಟೇಷನ್ ಕೂಡ ತಗೋಬಹುದು. ಸರಿಯಾದ ಒಂದು ಡಾಕ್ಟರ್ ಹತ್ರ ಪರಿಶೀಲಿಸಿಕೊಂಡು ನೀವು ಜಿಂಕ್ ಸಪ್ಲಿಮೆಂಟ್ ತಗೊಂಡ್ರೆ ಇದಾಗುತ್ತೆ. ಎರಡನೇ ಒಂದು ಮುಖ್ಯ ಅಂತ ಹೇಳಿದ್ರೆ ವೈಟಮಿನ್ ಡಿ. ನಾವೆಲ್ಲ ಅಂದ್ಕೊಂಡಿದ್ವಿ ವೈಟಮಿನ್ ಡಿ ಕೇವಲ ಮೂಳೆ ತಗೊಂಡೋಗ್ಬಿಟ್ಟು ಕ್ಯಾಲ್ಸಿಯಂ ಸೇರಿಸುತ್ತೆ, ಮೂಳೆಗಳಿಗೆ ಒಳ್ಳೇದು ಅಲ್ಲ. ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಸಾವಿರಾರು ಕೆಲಸಗಳನ್ನು ನಿರ್ವಹಿಸುತ್ತೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಈ ಒಂದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನ ಬೂಸ್ಟ್ ಮಾಡುವಂಥದ್ದು. ಈ ವೈಟಮಿನ್ ಡಿ ಏನಾಗ್ತದೆ, ನಮ್ಮ ಗಟ್ ಬ್ಯಾಕ್ಟೀರಿಯಾಗಳ ಜೊತೆ ಮಿಂಗಲ್ ಆಗುತ್ತೆ, ಜೊತೆಗೆ ನಮ್ಮ ಕೆಲವು ಬ್ರೈನ್ ಜೊತೆಗೂ ಮಿಂಗಲ್ ಆಗುತ್ತೆ, ಥೈರಾಯ್ಡ್ ಹಾರ್ಮೋನ್ಗಳ ಜೊತೆ ಮುಂಗಾಗುತ್ತೆ. ಪ್ರತಿಯೊಂದು ಹಾರ್ಮೋನ್ಗಳ ಜೊತೆ ಈ ವೈಟಮಿನ್ ಡಿ ಡೈರೆಕ್ಟ್ ಇಂಟ್ರಾಕ್ಷನ್ ಇದೆ. ಅದೇ ರೀತಿ ಟೆಸ್ಟೋಸ್ಟೆರಾನ್ ನ ಬೂಸ್ಟ್ ಮಾಡ್ಲಿಕ್ಕೆ ಕೂಡ ಈ ವೈಟಮಿನ್ ಡಿ ಬಹಳ ಮುಖ್ಯ. ಸೊ ನಿಮಗೆ ತುಂಬಾ ಲೋ ಲೆವೆಲ್ಸ್ ವೈಟಮಿನ್ ಡಿ ಇದ್ದಲ್ಲಿ, ಒಂದು 20-30 ರೇಂಜ್ ಅಲ್ಲಿ ಇದ್ದರೆ ನೀವು ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ತಗೊಳ್ಳೋದು ಒಳ್ಳೇದು. 60,000 IU ವೀಕ್ಲಿ ಒನ್ಸ್, ಅದಾದ ನಂತರ 6 ವಾರ
ವಾರಗಳ ನಂತರ ಡೈಲಿ 2000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಡೇ ತಗೊಳ್ತಾ ಬರೋದು ಒಳ್ಳೇದು. ಇಲ್ಲ ಅಂದ್ರೆ ನೋಡಿ ಎಲ್ಲರಿಗೂ ಹೋಗ್ಬಿಟ್ಟು 11 ಗಂಟೆಯಿಂದ 2 ಗಂಟೆ ತನಕ ಬಿಸಿಲು ನಿಂತ್ಕೊಳ್ಳೋಕ್ಕಾಗಲ್ಲ, ಸಾಧ್ಯ ಇಲ್ಲ, ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಹಾಗಾಗಿ ಯಾರಿಗೆ ನೋಡಿ ವೈಟಮಿನ್ ಡಿ ಲೆವೆಲ್ಸ್ ಲೋ ಇರುತ್ತೆ. ಹಾಗಾಗಿ ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡ್ಕೊಂಡು ಲೋ ಇದ್ದಲ್ಲಿ ಫಸ್ಟ್ ಸಪ್ಲಿಮೆಂಟೇಷನ್ ತಗೊಳ್ಳಿ, ಆಮೇಲೆ ನಿಮ್ಮ ಡಯಟ್ ಅಲ್ಲಿ ಬೇಕಾದ್ರೆ ನೀವು ವೈಟಮಿನ್ ಡಿ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮೂರನೇ ಒಂದು ಮುಖ್ಯ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ಮೆಗ್ನೀಷಿಯಂ. ಮೆಗ್ನೀಷಿಯಂ ಇಸ್ ಎ ಕಾಮಿಂಗ್ ಮಿನರಲ್. ಮೆಗ್ನೀಷಿಯಂ ಇದು ಒಂದು ಕೋಫ್ಯಾಕ್ಟರ್ ಕೆಲಸ ಮಾಡುತ್ತೆ ಒಂದು ನಮ್ಮ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ನ ಬೂಸ್ಟ್ ಮಾಡ್ಲಿಕ್ಕೆ. ಮೆಗ್ನೀಷಿಯಂ ತುಂಬಾ ಜನಕ್ಕೆ ನಿದ್ದೆ ಬರ್ತಾ ಇರಲ್ಲ, ಸಂಜೆ ಆದ್ಮೇಲೆ ಸುತ್ತು ಅಂತ ಹೇಳ್ತಾರೆ, ಈ ಲೋ ಎನರ್ಜಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ, ಬೆಳಗಿಂದ ಆಕ್ಟಿವ್ ಆಗಿರ್ತಾರೆ, ಮಧ್ಯಾಹ್ನ ಊಟ ಆದ್ಮೇಲೆ ಮತ್ತೆ ಅವ್ರಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಆ ತರ ಎಲ್ಲ ಇದ್ದಲ್ಲಿ ಅವರಿಗೆ 100% ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದೆ ಅರ್ಥ. ಈ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇಂದ ಕೂಡ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಆಗುತ್ತೆ. ಹಾಗಾಗಿ ಇದಿಷ್ಟನ್ನು ಫ್ಯಾಕ್ಟರ್ಸ್ ನ ಒಂದು ಅರ್ಥ ಮಾಡ್ಕೊಳ್ಳಿ. ಮೊದಲಿಂದ ಒಂದೊಂದಾಗಿ ಹೇಳ್ತೀನಿ. ಮೊದಲಿಗೆ ಸೆಡೆಂಟರಿ ಲೈಫ್ ಬಿಟ್ಬಿಟ್ಟು ಒಳ್ಳೆ ಸ್ಪೋರ್ಟ್ಸ್, ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಇಂದ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ. ಒಳ್ಳೆಯ ಕೊಲೆಸ್ಟ್ರಾಲ್ ಇರುವಂತಹ, ಹೆಲ್ತಿ ಫ್ಯಾಟ್ಸ್ ಇರುವಂತಹ ಆಹಾರಗಳಿಂದ ಕೂಡ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಬೂಸ್ಟ್ ಆಗುತ್ತೆ. ಮೂರನೇದಾಗಿ ಒಳ್ಳೆಯ ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಮತ್ತು ನಿಮ್ಮ ವೈಟಮಿನ್ ಡಿ ಇರ್ಬೋದು, ಇದರಿಂದ ಕೂಡ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ. ನಾಲ್ಕನೇದು ಅಂಡ್ ಫೈನಲಿ ವೆರಿ ಇಂಪಾರ್ಟೆಂಟ್, ಪ್ರಾಪರ್ ಸ್ಲೀಪ್. ಸಂಜೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಯಾರು ಸರಿಯಾಗಿ ಒಂದು 5 ರಿಂದ 6 ಗಂಟೆ ತನಕ ಮಿನಿಮಮ್ ನಿದ್ದೆ ಮಾಡ್ತಾರೋ ಅವರಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಇರಲ್ಲ. ತುಂಬಾ ರಿಸರ್ಚ್ ಪ್ರೂವ್ ಆಗಿದೆ. ಸ್ಲೀಪ್ ಡಿಫೈಡ್, ರಾತ್ರಿ ಶಿಫ್ಟ್ ಕೆಲಸ ಮಾಡೋರಿಗೆ, ರಾತ್ರಿ ತೀರಾ ಲೇಟಾಗಿ 1:30-2 ಗಂಟೆಗೆ ಮಲಗೋರಿಗೆ, ಈ ತರ ಇದ್ದವರಿಗೆ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಲೋ ಆಗಿದೆ ಅಂತ ಹೇಳ್ಬಿಟ್ಟು ಕಂಡು ಬಂದಿದೆ. ಹಾಗಾಗಿ ಒಳ್ಳೆಯ ಸ್ಲೀಪ್ ಅಥವಾ ಒಳ್ಳೆಯ ನಿದ್ದೆ ಕೂಡ ಬಹಳ ಮುಖ್ಯ. ಸೊ ಇಷ್ಟೆಲ್ಲದನ್ನು ಫಾಲೋ ಮಾಡಿ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ನ ಬೂಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಂಗಿಕತೆ ಮತ್ತು ನಿಮ್ಮ ಒಂದು ದೈಹಿಕ ಸದೃಢತೆ ಚೆನ್ನಾಗಿರುತ್ತೆ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.